ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಮಾಡುವಂತಹ ಅಡುಗೆ ಕೆಲಸಗಳನ್ನ ತುಂಬ ಬೇಗ ಮುಗಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗುವಂತಹ ಟೈಮ್ ಸೇವಿಂಗ್ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಯುನಿಕ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಊಟ ಎಲ್ಲ ಜಾಸ್ತಿ ಮಾಡಿದಾಗ ಜಿಂಜರ್ ಟೀ ಅಥವಾ ಮಸಾಲ ಟೀ ಕುಡಿಯೋವಂಥ ಅಭ್ಯಾಸ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಈ ಮಸಾಲ ಟೀ ಮಾಡಬೇಕು ಅಂದರೆ ಸ್ವಲ್ಪ ಲಾಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಮಸಾಲ ಟೀ ಮಾಡೋದಕ್ಕೋಸ್ಕರ ಏನೇನು ವಸ್ತುಗಳನ್ನ ಬೇಕೋ ನೋಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಓನ್ಲಿ ಜಿಂಜರ್ ಟೀ ಮಾಡೋದಾದರೆ ಜಸ್ಟ್ ಶುಂಠಿನ ಹಾಕಿದ್ರೆ ಸಾಕಾಗುತ್ತೆ. ಮಸಾಲ ಟೀ ಮಾಡೋದಾದರೆ ಮಸಾಲ ವಸ್ತುಗಳನ್ನ ಕೂಡ ತೊಗೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ನೋಡ್ದಂಗೆ ಸ್ವಲ್ಪ ಧನ್ಯ, ಏಲಕ್ಕಿ, ಚಕ್ಕೆ, ಲವಂಗ, ಪೆಪ್ಪರ್ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಒಣಶುಂಠಿ ಕೂಡ ಹಾಕ್ಕೊಂಡು ಈ ರೀತಿ ಕೋರ್ಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ಕುದೀತಾ ಇರೋವಂಥ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. 1 ಗ್ಲಾಸಷ್ಟು ನೀರು ಅರ್ಧ ಗ್ಲಾಸಷ್ಟು ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ಳಿ. ಬೇಕಂದರೆ ನೀವು ಇದರಲ್ಲಿ ಟೀ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಮಸಾಲ ಟೀಗೆ ಬೇಕಾಗಿರುವಂಥ ಡಿಕಾಷನ್ ರೆಡಿ ಆಗಿದೆ. ಇದರಲ್ಲಿ ನಾವು ಕಾಯಿಸಿರುವಂಥ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಒಂದ್ಸತಿ ಕುದಿ ಬರೋವರೆಗೂ ಇಟ್ಟು ಆಮೇಲೆ ಬೆಲ್ಲನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಬೆಲ್ಲನ ನಾನು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಮಸಾಲ ಟೀ ಮಾಡಬೇಕಂದ್ರೆ ಸ್ವಲ್ಪ ಲಾಂಗ್ ಪ್ರೊಸೆಸ್ಸೇ ಇರುತ್ತೆ. ಕ್ವಿಕ್ಕಾಗಿ ನೀವು ಈಸಿಯಾಗಿ ಮಸಾಲ ಟೀ ಇರ್ಬೋದು, ಜಿಂಜರ್ ಟೀ ಇರ್ಬೋದು, ತುಳಸಿ ಟೀ ಇರ್ಬೋದು ಮಾಡ್ಕೊಳ್ಬೇಕು ಅನ್ನೋದಾದರೆ ಫಸ್ಟಿಗೆ ನಾರ್ಮಲ್ ಟೀ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ಥರನೇ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಟೀ ಬ್ಯಾಗ್ಸ್ ಇದ್ದರೆ ಈ ಒಂದು ಟೀ ಬ್ಯಾಗ್ಸ್ನ ತೊಗೊಳ್ಬೋದು. ಗ್ರೀನ್ ಟೀ ಬ್ಯಾಗ್ಸ್ ಇಲ್ಲ ಅನ್ನೋದಾದರೆ ಏನು ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ನೋಡ್ತಾ ಇದ್ದೀರಲ್ವ, ನಾರ್ಮಲಾಗಿ ಟೀ ಏನು ಮಾಡ್ತೀವಿ, ಟೀ ಪೌಡರ್ನ ಹಾಕಿ ಕುದಿಸ್ಕೊಂಡು ಸೊ ಆ ಒಂದು ಟೀ ರೆಡಿಯಾಗಿದೆ. ಈಗ ಇದರಲ್ಲಿ ನಿಮಗೆ ಮಸಾಲ ಟೀ ಬೇಕು ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಟೀ ಬ್ಯಾಗ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ನಿಮಗೆ ಜಿಂಜರ್ ಟೀ ಬೇಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಟೀ ಬ್ಯಾಗ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ನೀವು ಈ ನಾರ್ಮಲ್ ಟೀ ಒಳಗಡೆ ಇದನ್ನು ಹಾಕೋದ್ರಿಂದ ಟೇಸ್ಟ್ ವೈಸ್ ತುಂಬಾ ಸೂಪರಾಗಿರುತ್ತೆ. ಕ್ವಿಕ್ಕಾಗೂ ಕೂಡ ಮಾಡ್ಕೊಳ್ಬೋದು. ನಾರ್ಮಲ್ ಟೀ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಡೈರೆಕ್ಟಾಗಿ ಹಾಲಿನ ಜೊತೆಗೇ ಈ ಒಂದು ಟೀ ಬ್ಯಾಗ್ನ ಕೂಡ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಕ್ವಿಕ್ಕಾಗಿ ಟೀ ಅನ್ನೋದು ಮಾಡ್ಕೊಳ್ಬೋದು. ಐ ಹೋಪ್ ಈ ಒಂದು ಐಡಿಯಾ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬರೋ ಸಮ್ಮರಲ್ಲಿ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಈ ಒಂದು ಐಡಿಯಾಸ್ನ ಫಾಲೋ ಮಾಡಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಪ್ರತಿನಿತ್ಯ ಅಡುಗೆಯಲ್ಲೂ ಕೂಡ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಉಪಯೋಗಿಸ್ತಾನೆ ಇರ್ತೀವಿ. ಸ್ವಲ್ಪ ಘಾಟಾಗಿ ಸ್ಪೈಸಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಪ್ರತಿಯೊಂದು ರೆಸಿಪಿಯಲ್ಲೂ ಕೂಡ ಈ ಒಂದು ಪೇಸ್ಟ್ ಅನ್ನೋದು ಇರಲೇಬೇಕಾಗುತ್ತೆ. ಈ ಒಂದು ಶುಂಠಿ ಬೆಳ್ಳುಳ್ಳಿನ ನಾನಿಲ್ಲಿ ತುರಿದು ತೊಗೊಂಡಿದ್ದೀನಲ್ಲ, ಒಂದು ವೇಳೆ ನೀವು ಪೇಸ್ಟ್ ಮಾಡಿ ಇಟ್ಕೊಳ್ತೀರಾ ಅನ್ನೋದಾದರೂ ಕೂಡ ಅದು ಕೂಡ ಕ್ವಿಕ್ಕಾಗಿ ಅಡುಗೆ ಮಾಡೋವಾಗ ತುಂಬಾ ಯೂಸ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡಾಗ ನ್ಯಾಚುರಲ್ ಆಗಿ ಅದು ಪ್ರಿಸರ್ವ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಪ್ರಿಸರ್ವೇಟಿವ್ ಆಗಿ ನೀವು ನ್ಯಾಚುರಲ್ ಆಗಿ ಡೈಲಿ ಬೇಸಿಸ್ ಮೇಲೆ ಅಡುಗೆಗೆ ಯೂಸ್ ಮಾಡುವಂತಹ ಸಾಲ್ಟನ್ನ ಕೂಡ ತೊಗೊಳ್ಳಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೋದು. ನೀವೇಂದ್ರೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀರಾ ಅನ್ನೋದಾದರೆ ಸೊ ಮಿಕ್ಸಿ ಮಾಡ್ಕೊಳ್ತೀರಲ್ವ, ಅದೇ ಟೈಮಲ್ಲೇ ನೀವು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಇದ್ರ ಜೊತೆಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್, ಈ ರೀತಿ ಈ ಎಣ್ಣೆನ ಉಪಯೋಗ ಮಾಡ್ಕೊಳ್ಳೋದಾದರೆ ಆಲ್ಮೋಸ್ಟ್ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಯಾವುದೇ ರೀತಿ ಫಂಗಸ್ ಫಾರ್ಮ್ ಆಗದಿರ ಕೂಡ ಇರುತ್ತೆ. ಇವು ಮೂರು ಕೂಡ ಅಂದರೆ ಇದೆರಡು ಕೂಡ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ, ಉಪ್ಪು ಮತ್ತು ಅರಿಶಿನ. ನೀವು ಇದೆಲ್ಲದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ಬೋದು. ಬಟ್ ನಾನು ತುರಿದು ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೀಗ ಆಲ್ಮೋಸ್ಟು ತುಂಬ ತಿಂಗಳಿಂದ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಿಕ್ಸಿ ಜಾರಲ್ಲೇ ಹಾಕಿ ರುಬ್ಕೊಳ್ತೀರಾ, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರನೇ ಈ ರೀತಿ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ಸಂಜೆ ಊಟಕ್ಕೋಸ್ಕರ ನಾನು ಒಂದು ಗ್ರೇವಿನ ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು. ಸೊ ನಾನು ಈ ರೀತಿ ತುರಿದು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ರೆಡಿಯಾಗಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅನ್ನೋದ್ರಿಂದ
ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ತುರಿದು ಇಟ್ಕೊಳ್ತೀರಾ ಅನ್ನೋದಾದರೆ ಈ ರೀತಿ ಒಂದು ಏರ್ಟೈಟ್ ಕಂಟೈನರಲ್ಲಿ ತುರಿದಿರೋಂತಹ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಹಾಕಿಬಿಟ್ಟು ಕೂಡ ಇಟ್ಕೊಳ್ಬೋದು. ಅದೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಳ್ತೀರಾ, ಪೇಸ್ಟ್ ಮಾಡಿ ಅನ್ನೋದಾದರೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಎಣ್ಣೆನ ಹಾಕಿ ಈ ರೀತಿ ನೀವು ಪ್ರಿಸರ್ವ್ ಮಾಡ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ನಮ್ಮ ಭಾರತದ ಸಂಸ್ಕೃತಿಯ ಪ್ರಕಾರ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಅದರಲ್ಲಿ ಧನಿಯಾ ಪೌಡರ್ ಇರ್ಬೋದು, ಚಿಲ್ಲಿ ಪೌಡರ್ ಇರ್ಬೋದು, ಸಾಂಬಾರ್ ಪೌಡರ್ ಇರ್ಬೋದು ಅಥವಾ ಗರಂ ಮಸಾಲ ಇರ್ಬೋದು, ಯಾವುದಾದ್ರೂ ಒಂದು ಪೌಡರ್ನ ಯೂಸ್ ಮಾಡ್ತೀವಿ. ಈ ಪೌಡರ್ಸ್ ಎಲ್ಲ ಕೂಡ ನಾವು ರೆಡಿಯಾಗಿ ಇಟ್ಕೊಂಡಿರೋದಾದರೆ ಕ್ವಿಕ್ಕಾಗಿ ಮುಗ್ದೋಗುತ್ತೆ. ಇದೇ ಥರನೇ ಜೀರಿಗೆ ಪೌಡರ್ ಇರ್ಬೋದು, ಪೆಪ್ಪರ್ ಪೌಡರ್ ಇರ್ಬೋದು, ಚಕ್ಕೆ ಲವಂಗದ ಪೌಡರ್ ಇರ್ಬೋದು, ಲೆಮನ್ ರೈಸ್ ಪೌಡರ್ ಇರ್ಬೋದು, ವಾಂಗಿಬಾತ್ ಪೌಡರ್, ಇದೆಲ್ಲದನ್ನ ಕೂಡ ಟೈಮ್ ಇದ್ದಾಗ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಡೈಲಿ ಬೇಸಿಸ್ ಮೇಲೆ ಮಾಡುವಂಥ ಅಡುಗೆನ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲದನ್ನ ಕೂಡ ನಾನು ಈ ರೀತಿ ಸ್ಪೈಸ್ ಕಂಟೈನರ್ಸಲ್ಲಿ ಹಾಕ್ಬಿಟ್ಟು ರ್ಯಾಕಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದೇ ಥರನೇ ನಾನು ವಾಂಗಿಬಾತ್ ಪೌಡರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ವಾಂಗಿಬಾತ್ ಪೌಡರ್ ಇರ್ಬೋದು, ಅದೇ ಥರ ಪುಳಿಯೋಗರೆ ಪೌಡರ್ ಇರ್ಬೋದು. ಸೊ ಇದಕ್ಕಿಂತ ಮುಂಚೆ ಏನು ತೋರಿಸ್ದೆ, ಜೀರಿಗೆ ಪೌಡರು, ಪೆಪ್ಪರ್ ಪೌಡರು, ಅದೆಲ್ಲ ಕೂಡ ಕ್ಲಿಯರಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನಾನು ಆದಷ್ಟು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಇದೇ ವಿಡಿಯೋ ಎಂಡ್ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ಪೌಡರ್ ರೆಡಿ ಇದ್ದರೆ ಕ್ವಿಕ್ಕಾಗಿ ಒಗ್ಗರಣೆನ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಪೌಡರ್ನ ಹಾಕಿಬಿಟ್ಟು ಡಿಶ್ನ ಕಂಪ್ಲೀಟ್ ಮಾಡ್ಬೋದು. ಇದೇ ಥರನೇ ನೀವು ಸ್ವೀಟ್ಸ್ ಎಲ್ಲನೂ ಮಾಡಬೇಕಾದ್ರೆ ಒಂದು ಗನ್ ಪೌಡರ್ ರೀತಿ ಇದು ವರ್ಕ್ ಆಗುತ್ತೆ. ಸ್ವಲ್ಪ ಬಾದಾಮು ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ಈ ರೀತಿ ಕೋರ್ಸಾಗಿ ಪೌಡರ್ನ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಅಥವಾ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಈ ಒಂದು ಪೌಡರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಇರುತ್ತೆ. ಅದ್ರ ಜೊತೆಗೆ ಸ್ವೀಟ್ನ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಡೈಲಿ ಮಾಡುವಂಥ ಅಡುಗೆಯಲ್ಲಿ ಹುಣಸೆಹಣ್ಣನ್ನ ಕೂಡ ಯೂಸ್ ಮಾಡ್ತೀವಿ. ಈ ಒಂದು ಹುಣಸೆಹಣ್ಣನ್ನ ನೆನೆಸಿಟ್ಬಿಟ್ಟು ರಸನ ತೆಗಿಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದ್ರ ಬದಲಿಗೆ ನೀವು ಈ ರೀತಿ ಹುಣಸೆಹಣ್ಣಿನ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ಹುಣಸೆಹಣ್ಣನ್ನು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಆಮೇಲೆ ಬಿಸಿನೀರಲ್ಲಿ ಈ ರೀತಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಆದಮೇಲೆ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡು ಒಂದು ಸ್ಟ್ರೈನರಿಂದ ಶೋಧಿಸ್ಕೊಳ್ಬೇಕಾಗತ್ತೆ. ಸಿಪ್ಪೆ ಎಲ್ಲ ಕೂಡ ಸಪ್ರೇಟ್ ಮಾಡಿದಾದ್ಮೇಲೆ ಸ್ಟವ್ ಮೇಲೆ ಇಟ್ಟು ಒಂದು 2-3 ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡು ಈ ರೀತಿ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ದಿನಗಳವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಮನೆಯಲ್ಲೂ ಬ್ರೇಕ್ಫಾಸ್ಟ್ ಅಂದರೆ ನೆನಪಾಗುವಂಥದ್ದು ಇಡ್ಲಿ, ದೋಸೆ, ಉತ್ತಪ್ಪಂ, ಪಡ್ಡು. ಎಲ್ಲದನ್ನು ಮಾಡೋದಕ್ಕೋಸ್ಕರ ಒಂದೇ ಬ್ಯಾಟರ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದಾದರೆ ಕ್ವಿಕ್ಕಾಗಿ ನಾವು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಆಲ್ ಇನ್ ಒನ್ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಳ್ತಾ ಇದ್ದೀನಿ ನೋಡೋಣ ಬನ್ನಿ. ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲಿ 4 ಗ್ಲಾಸಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉದ್ದಿನಬೇಳೆ ಬದಲಾಗಿ ಸೋಯಾಬೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಉದ್ದಿನಬೇಳೆನ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಸೋಯಾಬೀನ್ನ ಹಾಕ್ಕೊಂಡಿದ್ದೀನಿ. 1/4 ಗ್ಲಾಸಷ್ಟು ಸಬ್ಬಕ್ಕಿ, 1/4 ಗ್ಲಾಸಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧದಿಂದ 3/4 ಗ್ಲಾಸಷ್ಟು ನಾನು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಲ್ಲದನ್ನು ಸಪ್ರೇಟಾಗಿ ನೆನೆಸ್ಕೊಳ್ಬೋದು, ಬಟ್ ನಾನು ಎಲ್ಲದನ್ನು ಒಂದೇ ಪಾತ್ರೆಯಲ್ಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 7ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕಾಗತ್ತೆ. 8ರಿಂದ 9 ಗಂಟೆಗಳ ಕಾಲ ಅಕ್ಕಿ ಚೆನ್ನಾಗಿ ನೆಂದಾದ್ಮೇಲೆ ಈಗ ನಾನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋವಂಥ ಕ್ವಾಂಟಿಟಿಗೆ ಈ ಒಂದು ಗ್ರೈಂಡರಲ್ಲಿ ಅಟ್ ಎ ಟೈಮ್ ಎಲ್ಲ ಬ್ಯಾಟರ್ನ ಕೂಡ ಒಂದೇ ಸರಿನೇ ಗ್ರೈಂಡ್ ಮಾಡ್ಕೊಳ್ಬೋದು. ಟೈಮರ್ನ ಸೆಟ್ ಮಾಡಿ ಬಿಟ್ಟು ಅದಷ್ಟು ಕದೆ ಆಫ್ ಆದಮೇಲೆ ಈಗ ನಾನು ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಟರ್ ಎಲ್ಲ ಕೂಡ ಒಂದೇ ಪಾತ್ರೆಯಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ದೊಡ್ಡದಾಗಿರುವಂಥ ಪಾತ್ರೆನ ತೊಗೊಂಡು ಎಲ್ಲ ಬ್ಯಾಟರ್ನ ಒಂದರಲ್ಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಜಾಸ್ತಿ ನೀರೆಲ್ಲ ಕೂಡ ಹಾಕೋಕ್ಕೆ ಹೋಗಬೇಡಿ. ಒಂದು ವೇಳೆ ಗ್ರೈಂಡರ್ ಎಲ್ಲ ತೊಳಿಬೇಕಾದ್ರೆ ನೀರನ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಅದನ್ನು ಸಪ್ರೇಟಾಗಿ ಈ ರೀತಿ ಬೌಲ್ಗೆ ತೆಗೆದಿಟ್ಕೊಳ್ಳೋದಾದರೆ ದೋಸೆ ಮಾಡುವಂಥ ಟೈಮಲ್ಲಿ ನೀವು ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸರಿ ಮಾಡ್ಕೊಳ್ಬೋದು. ಇದು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಫರ್ಮೆಂಟ್ ಆಗಿದೆ.
ಎಷ್ಟು ಬೇಕೋ ಅಷ್ಟು ಬ್ಯಾಟರ್ನ ನೀವು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಉಳಿದಿರೋ ಅಂಥದ್ದನ್ನು ಈ ರೀತಿ ನೀವು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಯಾವಾಗ ಬೇಕು ಅಂದರೆ ಆವಾಗ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೋದು. ಇದರಿಂದ ಇಡ್ಲಿ, ದೋಸೆ, ಉತ್ತಪ್ಪಂ, ಪಡ್ಡುನ ಮಾಡ್ಕೊಳ್ಬೋದು. ನೆಕ್ಸ್ಟು ಯೂಶ್ವಲಿ ನಾವು ಕಡಲೆ ಬೀಜನ ಡೈಲಿ ಬೇಸಿಸ್ ಮೇಲೆ ಅಡುಗೆಗೆ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಚಟ್ನಿ ಎಲ್ಲ ಮಾಡಬೇಕಾದ್ರೆ ಕಡಲೆ ಬೀಜನ ಉರಿಬೇಕಾಗುತ್ತೆ. ಸೊ ಕಡಲೆ ಬೀಜ ಉರಿಬೇಕು ಅಂದರೆ ಮಿನಿಮಮ್ ಒಂದು 10 ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ಮೈಕ್ರೋವೇವ್ ಇದ್ದರೆ ನೀವು ಡೈರೆಕ್ಟಾಗಿ ಮೈಕ್ರೋವೇವಲ್ಲೇ ಕಡಲೆ ಬೀಜನ ಉರಿಯೋಂಗಾದರೆ ಕೇವಲ ಒಂದು 5 ರಿಂದ 7 ನಿಮಿಷದಲ್ಲಿ ಮುಗ್ದೋಗುತ್ತೆ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ 5 ಮಿನಿಟ್ಸ್ ಟೈಮರ್ನ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಕಡಲೆ ಬೀಜ ತೊಗೊಂಡಿದ್ದೀರಾ ಅನ್ನೋದಾದರೆ ಕರೆಕ್ಟಾಗಿ 7 ನಿಮಿಷ ಆದರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ನಾನು ಕಡಲೆ ಬೀಜನ ಹುರಿದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇದನ್ನು ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಡೈಲಿ ಬೇಸಿಸ್ ಮೇಲೆ ಚಟ್ನಿಗೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಡಲೆ ಬೀಜ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನ ನೀವು ರವೆ ಎಲ್ಲ ಕೂಡ ಇದರಲ್ಲೇ ಹುರ್ಕೊಳ್ಬೋದು. ಎಷ್ಟು ರವೆ ಬೇಕೋ ನೋಡಿಕೊಂಡು ಈ ರೀತಿ ನೀವು ಮೈಕ್ರೋವೇವಲ್ಲೇ ಫ್ರೈ ಮಾಡ್ಕೊಳ್ಳೋದಾದರೆ ಈವನ್ ಆಗಿ ಕೂಡ ಫ್ರೈ ಆಗುತ್ತೆ, ಕ್ವಿಕ್ಕಾಗಿ ಕೂಡ ಮುಗ್ದೋಗುತ್ತೆ. ರವೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಉಪ್ಮಾ ಎಲ್ಲ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು. ರೆಸಿಪಿ ಸಮೇತ ತೋರಿಸೋದಾದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆದಷ್ಟು ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಚಪಾತಿನ ಕ್ವಿಕ್ಕಾಗಿ ಸಾಫ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ನಾನು ಇಲ್ಲಿ ಮಲ್ಟಿಗ್ರೈನ್ ಆಟಾನ ತೊಗೊಂಡಿದ್ದೀನಿ. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಆಡಿಸೋ ಅಂಥ ಅವಶ್ಯಕತೆ ಇಲ್ಲ, ಸ್ಪೂನಲ್ಲೇ ಈ ರೀತಿ ರಫಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಸೈಡ್ಗೆ ಇಟ್ಕೊಳ್ಬೇಕಾಗತ್ತೆ. 10 ನಿಮಿಷ ಆದಮೇಲೆ ಇದನ್ನು ಮಿಕ್ಸ್ ಮಾಡೋದು ಕೂಡ ತುಂಬ ಸುಲಭ ಆಗುತ್ತೆ. ಚಪಾತಿಗಳು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಡೋನ ಜಾಸ್ತಿ ಹೊತ್ತು ನೆನೆಸೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ನೀವು ಐಡಿಯಾಸ್ನ ಫಾಲೋ ಮಾಡ್ಬೋದು. ನೋಡ್ತಿದ್ದೀರಲ್ಲ, ತುಂಬ ಸಾಫ್ಟಾಗಿ ಈ ಒಂದು ಚಪಾತಿ ಹಿಟ್ಟು ಅನ್ನೋದು ರೆಡಿ ಆಗಿದೆ. ಇದರಿಂದ ಮಾಡಿರುವಂಥ ಚಪಾತಿಗಳು ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ನೆಕ್ಸ್ಟು ಯೂಶ್ವಲಿ ನಾವು ಡೈಲಿ ಒಗ್ಗರಣೆನ ಮಾಡ್ತಾನೆ ಇರ್ತೀವಿ, ತಿಂಡಿಗಿರ್ಬೋದು ಅಥವಾ ಸಾಂಬಾರ್ಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಒಗ್ಗರಣೆ ಮಾಡಲೇಬೇಕಾಗತ್ತೆ. ಯೂಶ್ವಲಿ ಒಗ್ಗರಣೆಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ಪೈಸ್ ರ್ಯಾಕ್ಸಲ್ಲಿ ಇಟ್ಕೊಳ್ತೀವಿ ಅಥವಾ ಈ ರೀತಿ ಮಸಾಲ ಡಬ್ಬಿಗಳಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇರ್ತೀವಿ. ಡೈಲಿ ಬೇಸಿಸ್ ಮೇಲೆ ನೀವು ಒಗ್ಗರಣೆಗೆ ಯೂಸ್ ಮಾಡುವಂತಹ ಜೀರಿಗೆ, ಸಾಸಿವೆ, ಮೆಂತ್ಯ ಎಲ್ಲದನ್ನು ಕೂಡ ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ತಿರೋ ಅದ್ರ ಪ್ರಕಾರ ಕ್ವಾಂಟಿಟಿನ ತೊಗೊಂಡು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಒಣಮೆಣಸಿನ್ಕಾಯಿನ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋದಾದರೆ ಒಗ್ಗರಣೆ ಮಾಡುವಂಥ ಟೈಮಲ್ಲಿ ಸಪ್ರೇಟಾಗಿ ಸಾಸಿವೆ, ಜೀರಿಗೆ, ಇಂಗು ಇದೆಲ್ಲನೂ ಹಾಕೋ ಅವಶ್ಯಕತೆ ಇಲ್ದಿರ ಡೈರೆಕ್ಟಾಗಿ ಈ ಒಂದು ಒಗ್ಗರಣೆ ಮಿಕ್ಸ್ನ ಒಂದು ಸ್ಪೂನಷ್ಟು ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಕರಿಬೇವನ್ನ ಹಾಕೋದಾದರೆ ಒಗ್ಗರಣೆ ಅನ್ನೋದು ಡೈರೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟು ಯೂಶ್ವಲಿ ಪ್ರತಿಯೊಂದು ಮಿಲ್ಕ್ ಶೇಕ್ಗೂ ಕೂಡ ಹಾಲು ಇಲ್ಲದೆ ಮಿಲ್ಕ್ ಶೇಕ್ನ ಮಾಡೋಕ್ಕೆ ಆಗಲ್ಲ. ಬಟ್ ಈಗ ತುಂಬಾ ಪ್ರೋಸೆಸ್ಡ್ ಮಿಲ್ಕ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲನೂ ಹಾಲು ಕೊಡಬಾರ್ದು ಅಂತ ಹೇಳ್ತಾರೆ. ಮಿಲ್ಕ್ ಇಲ್ದಿರೇ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು? ಬಾದಾಮಿಂದ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಬಾದಾಮನ್ನ ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಂಡು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಂಡು ಆಮೇಲೆ ಈ ಒಂದು ಬಾದಾಮನ್ನ ಯೂಸ್ ಮಾಡ್ತಿರ್ತೀವಿ. ಪ್ರತಿ ಸಾರಿ ಕೂಡ ಮುಂಚೆನೇ ಈ ರೀತಿ ಬಾದಾಮನ್ನ ನೆನೆಸೋಕ್ಕಾಗಲ್ಲ ಅಲ್ವಾ? ಹಾಲಿದ್ರೆ ಯೂಸ್ ಮಾಡಿರ್ತೀವಿ. ಒಂದು ವೇಳೆ ಮಿಲ್ಕ್ ಖಾಲಿ ಆಗಿದೆ ಅಂತ ಅಂದಾಗ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಿಲ್ಕ್ ಶೇಕ್ ಮಾಡಬೇಕು ಅನ್ನೋದ್ರೆ ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಸ್ವಲ್ಪ ಬಾದಾಮನ್ನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿರುವಂಥ ಮಕ್ಕಳಿಗೆ ಪ್ರೋಸೆಸ್ಡ್ ಮಿಲ್ಕ್ನ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಪ್ರತಿ ಸರಿ ನಾನು ಮಿಲ್ಕ್ ಶೇಕ್ ಮಾಡುವಾಗ ಮಿಲ್ಕ್ ಬದಲಾಗಿ ಬಾದಾಮನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀರು ಹಾಕ್ದಿರ ಬಾದಾಮನ್ನ ಫುಲ್ ಪೌಡರ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ಎಷ್ಟು ನೀರು ಬೇಕೋ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನೀರೆಲ್ಲ ಹಾಕಿದಾದ್ಮೇಲೆ ಇನ್ನೂ ಒಂದು 2 ಸತಿ ಟರ್ನ್ ಮಾಡಿದ್ರೆ ಮಿಕ್ಸಿನ, ಸೊ ಈ ರೀತಿ ಮಿಲ್ಕ್ ಅನ್ನೋದು ರೆಡಿ ಆಗುತ್ತೆ. ಬಾದಾಮ್ ಮಿಲ್ಕ್ ಅನ್ನೋದು ರೆಡಿ ಆಗುತ್ತೆ.
ಇದನ್ನು ಒಂದು ಗ್ಲಾಸಲ್ಲಿ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾರ್ಮಲಾಗಿ ಮಿಲ್ಕ್ ಯಾವ ರೀತಿ ಇರುತ್ತೋ ಅದೇ ಥರನೇ ಇರುತ್ತೆ. ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ನಾನಿಲ್ಲಿ ಮಾಡ್ತಾ ಇರೋವಂಥ ಮಿಲ್ಕ್ ಶೇಕ್ ಬಂದು ಮಸ್ಕ್ ಮಿಲನ್ ಮಿಲ್ಕ್ ಶೇಕು. ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲದ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಮಿಲ್ಕ್ ಬದಲಾಗಿ ಬಾದಾಮನ್ನ ಯೂಸ್ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಸೂಪರ್ ಆಗಿರುತ್ತೆ. ಬಾದಾಮ್ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳು ಸ್ಕೂಲಿಂದ ಬಂದಿದ್ದ ಕೂಡಲೇ ಏನಾದರೂ ಹೆಲ್ತಿಯಾಗಿರುವಂಥ ಡ್ರಿಂಕ್ನ ಕೊಡಬೇಕು ಅನ್ನೋದಾದರೆ ಈ ರೀತಿ ಪ್ರಿಪೇರ್ ಮಾಡಿ ಕೊಡ್ಬೋದು. ನೋಡ್ತಿದ್ದೀರಲ್ವಾ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಒಂದು ವೇಳೆ ನಿಮಗೆ ಇನ್ನೂ ಥಿಕ್ನೆಸ್ ಬೇಕು ಅನ್ನೋದಾದರೆ ನೀವಿಲ್ಲಿ ಬಾಳೆಹಣ್ಣು ಕೂಡ ಮಿಕ್ಸಿ ಜಾರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ಸರ್ವಿಂಗ್ ಟೈಮ್. ಸೊ ಈ ರೀತಿ ನಾನು ಗ್ಲಾಸ್ ಜಾರಲ್ಲಿ ಸರ್ವ್ ಮಾಡಿಬಿಟ್ಟು ಇದರಲ್ಲಿ ನಾನು ನೆನೆಸಿಟ್ಟಿರುವಂತಹ ಸಬ್ಜಾ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ಈ ಬಾದಾಮ್ ಮಿಲ್ಕು ಕೇವಲ ಮಸ್ಕ್ ಮಿಲನ್ ಜ್ಯೂಸ್ ಜೊತೆಗೆ ಮಾತ್ರನೇ ಅಲ್ಲ, ಸ್ಟ್ರಾಬೆರಿ ಮಿಲ್ಕ್ ಶೇಕ್ಸ್ ಇರ್ಬೋದು ಅಥವಾ ನೀವು ಯಾವುದೇ ಮಿಲ್ಕ್ ಶೇಕ್ ಮಾಡಿದ್ರೂ ಕೂಡ ಮಿಲ್ಕ್ ಬದಲಾಗಿ ಬಾದಾಮ್ನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಪ್ರೋಸೆಸ್ಡ್ ಮಿಲ್ಕ್ನ ಕೊಡೋ ಬದಲಾಗಿ ಈ ರೀತಿ ನಾವು ಬಾದಾಮಿಂದ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡೋದಾದರೆ ಹೆಲ್ತ್ ವೈಸ್ ತುಂಬಾ ಬೆಟರ್. ಕಿಚನಲ್ಲಿ ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.